ಓಂ ಗುರುಭ್ಯೋ ನಮಃ. ಬಂಧುಗಳೇ, ಒಬ್ಬ ವ್ಯಕ್ತಿಗೆ ತುಪ್ಪ ಬೇಕಾಗಿರುತ್ತೆ. ಆತ ತುಪ್ಪ ತರುವ ಸಲುವಾಗಿ ದುಗ್ಧಾಲಯಕ್ಕೆ ಅಂದರೆ ಹಾಲಿನ ಕೇಂದ್ರಕ್ಕೆ ಹೋಗುತ್ತಾನೆ. ಹೋಗಿ ಹಾಲಿನ ಕೇಂದ್ರದ ಮಾಲೀಕನಿಗೆ ಕೇಳುತ್ತಾನೆ, ತುಪ್ಪ ಇದೆಯಾ ಅಂತ. ಮಾಲೀಕರು ಹೇಳ್ತಾರೆ, ಇದೇ ರೀ, 2 ರೂಪದಲ್ಲಿದೆ ಅಂತ ಹೇಳ್ತಾರೆ. ಅದಾವುದು ಅಂತ ವ್ಯಕ್ತಿ ಕೇಳ್ತಾನೆ. ಕೇಳಿದ್ದಕ್ಕೆ ಆ ಹಾಲಿನ ಕೇಂದ್ರದ ಮಾಲೀಕರು ಹೇಳ್ತಾರೆ, ಒಂದು ಕರಗಿದ ರೂಪದಲ್ಲಿದೆ, ಇನ್ನೊಂದು ಹೆರ್ತ ರೂಪದಲ್ಲಿದೆ ಅಂತ ಹೇಳ್ತಾರೆ. ವ್ಯಕ್ತಿ ಕೇಳ್ತಾನೆ, ಅದೇನು ವ್ಯತ್ಯಾಸ ಎರಡರಲ್ಲಿ ಅಂತ ಕೇಳ್ತಾನೆ. ಕೇಳಿದ್ದಕ್ಕೆ ಹಾಲಿನ ಕೇಂದ್ರದ ಮಾಲೀಕರು ಹೇಳ್ತಾರೆ, ಒಂದು ತುಪ್ಪ ಹಾಲಿನಲ್ಲಿ ಇದೆ, ಹಾಲಿನಲ್ಲಿ ಕರಗಿದ್ದಿದೆ. ಇನ್ನೊಂದು ಹಾಲಿನಿಂದ ಹೊರತೆಗೆದು ಅಂದರೆ ಕಾಯಿಸಿದ ತುಪ್ಪ ಇದೆ, ನಿಮಗೆ ಯಾವುದು ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಕಾಯಿಸಿದ ತುಪ್ಪದ ಮೇಲೆ ಸ್ವಲ್ಪ ಸಂಶಯ ಪಟ್ಕೊಂಡು ಹಾಲಿನಲ್ಲಿಯದೇ ಕೊಡಿ ಅಂತಾನೆ. ಬಂಧುಗಳೇ, ಎಷ್ಟು ವಿಚಿತ್ರ ನೋಡಿ. ಈತನಿಗೆ ಬೇಕಾಗಿದ್ದು ತುಪ್ಪ. ತಯಾರಿರುವ ಹೆರ್ತ ತುಪ್ಪವನ್ನು ತೆಗೆದುಕೊಳ್ಳುವುದನ್ನು ಬಿಟ್ಟು ಈತ ಹಾಲಿನಲ್ಲಿ ಕರಗಿದ ತುಪ್ಪವನ್ನು ತೆಗೆದುಕೊಳ್ಳುತ್ತಾನೆ. ಎಷ್ಟು ವಿಚಿತ್ರ. ಇಲ್ಲಿ ನಾವು ತಿಳ್ಕೊಳ್ಳೋದೇನಿದೆ ಅಂದರೆ, ಎಲ್ಲರಿಗೂ ದೇವರು ಬೇಕಾಗಿದ್ದಾನೆ. ಬಂಧುಗಳೇ, ನಿಮ್ಗೆ ಗೊತ್ತಿರಬಹುದು, ದೇವರು 2 ರೂಪದಲ್ಲಿದ್ದಾನೆ. ಒಂದು ನಿರಾಕಾರ ರೂಪದಲ್ಲಿದ್ದಾನೆ, ಇನ್ನೊಂದು ಸಾಕಾರ ರೂಪದಲ್ಲಿದ್ದಾನೆ. ಆ ಸಾಕಾರ ನಿರಾಕಾರ ರೂಪಗಳು ನಮಗೆ ಗುರುತಿರಬೇಕು. 2 ರೂಪದಲ್ಲಿರುವ ದೇವರನ್ನು ನಾವು ಹೇಗೆ ಗುರುತಿಸಬೇಕು ಎಂದು ನೀವು ಕೇಳೋದಾದ್ರೆ, ಮೂರ್ತಿಗಳಲ್ಲಿರುವ ದೇವರು ಕರಗಿದ ತುಪ್ಪದಂತಿದ್ದಾನೆ, ಸದ್ಗುರುವಿನಲ್ಲಿರುವ ದೇವರು ಹೆರ್ತ ತುಪ್ಪದಂತಿರುತ್ತಾನೆ. ಬಂಧುಗಳೇ, ನಿಮಗೆ ಯಾವ ತುಪ್ಪ ಬೇಕು ಅದನ್ನ ನೀವು ಆಯ್ಕೆ ಮಾಡಿಕೊಳ್ಳಿ. ಹೇಳೋ ತಾತ್ಪರ್ಯ ಏನು ಅಂದ್ರೆ, ಸದ್ಗುರುಗಳೇ ದೇವರ ಸಾಕಾರ ಮೂರ್ತಿಗಳಾಗಿರುತ್ತಾರೆ. ದೇವರ ಮೂರ್ತಿಗಳಲ್ಲಿರುವ ದೇವರು ಹಾಲಿನಲ್ಲಿಯ ತುಪ್ಪದಂತಿರುತ್ತಾನೆ. ಯಾರು ಸದ್ಗುರುಗಳ ಆಶ್ರಯದಲ್ಲಿ ಸದ್ಗುರುಗಳ ನೆರಳಲ್ಲಿದ್ದಾರೋ ಅವರ ಹತ್ತಿರ ತಯಾರಾದ ಹೆರ್ತ ತುಪ್ಪವೇ ಇದೆ. ಬಂಧುಗಳೇ, ಎಲ್ಲಿಯವರೆಗೆ ಸದ್ಗುರುಗಳು ನಮ್ಮ ಹತ್ತಿರವಿಲ್ವೋ ಅದುವರೆಗೆ ಮೂರ್ತಿಗಳನ್ನು ಪೂಜಿಸ್ತೀವಲ್ಲ, ಆ ಮೂರ್ತಿ ಹಾಲಿನಲ್ಲಿ ಕರಗಿದ ತುಪ್ಪದಂತೆ ಎಂದು ತಿಳಿದುಕೊಳ್ಳಬೇಕೆಂಬುದೇ ನನ್ನ ಮಾತಾಗಿದೆ. ಧನ್ಯವಾದಗಳು.